ನಮ್ಮಲ್ಲಿ ನಂದಿನಿ ಪಾರ್ಲರ್ಸು, ಫ್ರಾಂಚೈಸೀಸ್ ಮತ್ತು ಏಜೆನ್ಸೀಸ್ ಅಂತ ನಾವು ನಮ್ಮ ಗ್ರಾಹಕರಿಗೆ ಕೊಡ್ತೀವಿ. ಒಂದು ಪಾರ್ಲರ್ ಇಂದ ಇನ್ನೊಂದು ಪಾರ್ಲರ್ಗೆ ಮಿನಿಮಮ್ 1 ಕಿಲೋಮೀಟರ್ ದೂರ ಇರಬೇಕು. ಯಾರಾದ್ರೂ ಆಸಕ್ತಿ ಅಂತ ಇರ್ತಕ್ಕಂಥವ್ರು ನಮ್ಮಲ್ಲಿ ಬಂದು ಅರ್ಜಿ ಕೊಟ್ರೆ ನಮ್ಮ ಅಧಿಕಾರಿಗಳು ಅಲ್ಲಿಗೆ ಭೇಟಿ ನೀಡಿ ಪರಿಶೀಲಿಸಿ ಏನ್ ನಮ್ಮ ಷರತ್ತು ನಿಬಂಧನೆಗಳು ಇರ್ತದೋ ಅದ್ರ ಪ್ರಕಾರ ಅವರಲ್ಲಿ ನಾವು MOU ಮೆಮೊರಾಂಡಮ್ ಆಫ್ ಅಗ್ರಿಮೆಂಟ್ ಮಾಡ್ಕೊಂಡು ಅದರ ಪ್ರಕಾರ ನಾವು ಅವ್ರಿಗೆ ಹಾಲ್ನ ಸರಬರಾಜು ಮಾಡ್ತೀವಿ. ನಮ್ಮ ಎಲ್ಲ ಹಾಲು ಉತ್ಪನ್ನಗಳು ಸರಬರಾಜು ಮಾಡ್ತೀವಿ. ಅದ್ರ ಪ್ರಕಾರ ಪ್ರತಿದಿನ ಅವರು ಮಾರಾಟ ಮಾಡಿ ನಮಗೆ ಏನು ಪೇಮೆಂಟ್ ಮಾಡ್ಬೇಕು ಅದನ್ನ ಮಾಡ್ತಾ ಇರ್ಬೇಕಾಗತ್ತೆ. ಉದಾಹರಣೆಗೆ ಅವರು ಏನ್ ಅವರ ಒಂದು ಬಿಸ್ನೆಸ್ ನೋಡ್ಕೊಂಡು ಅಂದಾಜ್ಮೇಲೆ ಅವ್ರು ನಮ್ಗೆ ಇಷ್ಟು ಅಂತ ನಮ್ಗೆ FD ಕೊಟ್ಟಿರ್ತಾರೆ, ಫಿಕ್ಸ್ಡ್ ಡಿಪಾಸಿಟ್ ಕೊಟ್ಟಿರ್ತಾರೆ. ಅದ್ರ ತನಕ ನಾವು ಪ್ರಾಡಕ್ಟ್ ಸಪ್ಲೈ ಮಾಡ್ತಾ ಅದು ಮುಗಿದ್ರೆ ನಮ್ಗೆ ರಿಪೀಟ್ ಪೇಮೆಂಟ್ ಮಾಡ್ತಾ ಇರ್ಬೇಕಾಗ್ತದೆ. ಸೊ ಇದು ಡೈಲಿ ನಡೀತಾ ಇದೆ. ಯಾರಾದ್ರೂ ಕೂಡ ಇದರಲ್ಲಿ ಆಸಕ್ತಿ ಇರ್ತಕ್ಕಂತ ಯುವಕರಾಗಿರ್ಬೋದು ಅಥವಾ ಅಂಗವಿಕಲಾಗಿರ್ಬೋದು ಯಾರೇ ಬಂದ್ರು ಕೂಡ ಅವ್ರ ನಮ್ಗೆ ಅರ್ಜಿ ಸಲ್ಲಿಸಿದ್ರೆ ಆ ಅರ್ಜಿನ ಪರಿಶೀಲನೆ ಮಾಡಿ ತುರ್ತಾಗಿ ವಿಲೇವಾರಿ ಮಾಡಿ ಅವ್ರಿಗೆ ನಾವು ಒಂದು ಏಜೆನ್ಸಿ ಇರ್ಬೋದು ಅಥವಾ ಫ್ರಾಂಚೈಸಿ ಇರ್ಬೋದು ಅಥವಾ ಪಾರ್ಲರ್ ಕೊಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ನಮ್ಮ ಕಡೆಯಿಂದ.